ನನ್ನ ಹತ್ರನೇ ಯಾಕೆ ಈ ವಿಷಯ ಗುಟ್ಟು ಮಾಡ್ತಿದೀಯಾ? ವಿಶಾಖ ವಿಶ್ವ ಜೊತೆಲಿ ಮಾತಾಡ್ಲಿ ಬಿಡ್ಲಿ, ಅವನು ಅವಳ ಗಂಡ. ಅವಳ ತಂದೆನೆ ಮುಂದೆ ನಿಂತು ಇನ್ನೊಬ್ಬಳ ಜೊತೆಲಿ ಮದುವೆ ಮಾಡಿಸೋದು ತಪ್ಪು. ಅದನ್ನ ಅವನಿಗೆ ಹೇಳೋದು ಬಿಟ್ಬಿಟ್ಟು ವಿಚಾರನ ನನ್ನ ಹತ್ರನೇ ಯಾಕೆ ಗುಟ್ಟು ಮಾಡ್ದೆ? ಅತ್ತೆ, ಇವ್ರು ತಗೊಂಡಿರೋ ತೀರ್ಮಾನ ಸರಿಯಾಗೇ ಇದೆ. ನಾನಂತೂ ಬೇಡ ಅನ್ನಲ್ಲ, ನೀವು ಅದಕ್ಕೆ ಕಲ್ಲು ಹಾಕ್ಬೇಡಿ ಅತ್ತೆ. ನಾವು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ಆಗತ್ತೆ ಅಂತ ನಾನೇ ವಿಶಾಖಂಗೆ ಮದುವೆ ಮಾಡಿ ಅಂತ ಹೇಳಿತು. ನೀವೇ ಯೋಚನೆ ಮಾಡಿ ಅತ್ತೆ, ಒಂದಲ್ಲ ಒಂದು ದಿನ ವಿಶು ಮದುವೆ ಆಗಿರೋದು ರಾಧಿಕನ್ನ, ವಿಶಾಖನಲ್ಲ ಅಂತ ನಾವು ಹೇಳಲೇಬೇಕಾಗತ್ತಲ್ವಾ ಅತ್ತೆ? ಹಾಗಾಗೋ ಅನಾಹುತಕ್ಕಿಂತ ವಿಶು ರಾಧಿಕನ ಶಾಸ್ತ್ರೋಕ್ತವಾಗಿ ಮದುವೆ ಮಾಡಿಸ್ಬಿಡೋದು ಒಳ್ಳೇದಲ್ವಾ? ಈ ಅವಕಾಶನ ನಾವು ಕಳ್ಕೊಂಡ್ರೆ ಇನ್ಯಾವತ್ತೂ ರಾಧಿಕಂಗಾಗಿರೋ ಅನ್ಯಾಯನ ನಾವು ಸರಿಪಡಿಸಕ್ಕಾಗಲ್ಲ ಅತ್ತೆ. ನಾನೊಪ್ಪಲ್ಲ. ವಿಶಾಖ ವಾಪಸ್ ಬಂದೇ ಬರ್ತಾಳೆ. ಅವಳು ಬರೋ ತನಕ ಅವಳ ಜಾಗದಲ್ಲಿ ಬೇರೊಬ್ಬರು ಬರೋದಕ್ಕೆ ನಾನ್ ಬಿಡಲ್ಲ. ವಿಶು ರಾಧಿಕನ್ ಮದುವೆ ಮಾಡ್ಕೊಳ್ಳೋದಿಕ್ಕೆ ನಾನು ಒಪ್ಪೋದಿಲ್ಲ. ಹಾಗೇನಾದ್ರೂ ಆದ್ರೆ ವಿಶಾಖ ವಾಪಸ್ ಬರೋದಕ್ಕೆ ಅವಕಾಶನೇ ಇರಲ್ಲ. ಅತ್ತೆ, ವಿಶಾಖ ಅವಳಾಗೆ ಅವಳ ಅವಕಾಶನ ಕಳ್ಕೊಂಡಿದ್ದಾಳೆ. ವಿಶುಗೆ ಅವಳು ಮಾಂಗಲ್ಯದ ಸರನ ವಾಪಸ್ ಕೊಟ್ಟಿದ್ದಾಳೆ. ವಿಶು ಅವಳನ್ನ ಹುಡ್ಕೊಂಡು ಹೋಗಿದ್ದಾಗ ಕರಿಮಣಿ ಸರನ ಅವನ ಕೈಲಿ ಕೊಟ್ಟು, ಇನ್ನು ಮೇಲೆ ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳಿದಾಳಂತೆ. ವಿಶಾಖ ಮುಂಗೋಪಿ, ಚಿಟ್ಟಲ್ಲೇನೋ 4 ಮಾತಾಡಿರ್ತಾಳೆ. ಅವಳ ಕೋಪ ತಣ್ಣಗಾದ್ಮೇಲೆ ಅವಳು ಬಂದೇ ಬರ್ತಾಳೆ. ಅಲ್ಲಿವರೆಗೂ ನಾವು ಕಾಯ್ಬೇಕು. ರಾಧಿಕನ್ ಮದುವೆ ಮಾಡಬಾರ್ದು. ವಿಶು ಕಣ್ಣಿಗೆ ಅವಳು ಬೀಳಬಾರ್ದು. ನಾನೀಗ್ಲೇ ಅವಳನ್ನ ಮನೆ ಕಳಿಸ್ತೀನಿ. ಶಾಸ್ತ್ರಿಗಳ ಮಾತು ಕೇಳಿ ವಿಶು ಮತ್ತೆ ರಾಧಿಕಾ ಮದ್ವೆಗೆ ಒಪ್ಪಿದ್ರೆ ಅದ್ರಲ್ಲಿ ತಪ್ಪೇನೂ ಇಲ್ಲ ಅಲ್ವಾ? ಖಂಡಿತ ತಪ್ಪಿಲ್ಲ. ರಾಧಿಕಾ ಅವನಿಗೆ ಹೇಳಿ ಮಾಡಿಸ್ತಂತ ಹುಡುಗಿ. ಅವನು ಅವಳು ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾರೆ. ಸದ್ಯ ಅಷ್ಟಾದ್ರೆ ಸಾಕು. ಬೀಗರು ಸಂಜೆ ಒಳಗೆ ಅವನ ಹತ್ರ ಮಾತಾಡಿದ್ರೆ ಒಳ್ಳೇದು. ಏನ್ ನಡೀತಾ ಇದೆ ಇಲ್ಲಿ? ತುಂಬಾ ನಗ್ತಾ ಇದ್ದೀರಾ ಅತ್ತೆ ಸೊಸೆ? ಏನೋ ಗುಸು ಗುಸು ಪಿಸು ಪಿಸು ಅಂತ ನಡೀತಾ ಇದೆ. ಏನ್ ನಡೀತಾ ಇದೆ? ಹೇಳಬಾರ್ದೇನಾದ್ರೂ ನಡೀತಾ ಇದೆಯಾ? ಅಮ್ಮ, ಅಣ್ಣ ತೀರ್ಕೊಂಡ ಮೇಲೆ ನನ್ನ ಮೇಲೆ ಜವಾಬ್ದಾರಿ ಹೆಚ್ಚಾಗಿದೆ. ಅಕಸ್ಮಾತ್ ನೀವು ನಮ್ಮ ಮನೆಗೆ ಒಳ್ಳೇದೇನಾದ್ರೂ ಮಾಡೋ ಹಾಗೆ ಮಾಡೋಕೆ ಹೊರಟಿದ್ರೆ ಸಂತೋಷ, ನಾನು ಬೇಡ ಅನ್ನಲ್ಲ.
ಏನೇ ಮಾಡಿದ್ರು ನನಗೂ ಹೇಳ್ಬೋದಲ್ವಾ? ಹಾಗೇನಾದ್ರೂ ಹೇಳಕ್ಕಿದ್ರೆ ಖಂಡಿತ ಹೇಳ್ತೀವಿ. ಏನೋ ಅನಿಸ್ತು ಹೇಳಿದೆ ಅಷ್ಟೇ. ಅತ್ತೆ, ಅವ್ರು ಯಾರೋ ಬಂದ್ರು, ಬನ್ನಿ ಮಾತಾಡ್ಸೋಣ. ಅಮ್ಮ, ಏನಾಗಿದೆ ನಿಮ್ಗೆ? ಕೈ ಬಿಡಿ. ಯಾಕೆ ಹೀಗೆ ಮಾಡ್ತಿದ್ದೀರಿ? ಪೂರ್ಣ, ನಾನ್ ನಿನ್ ತಾಯಿ ಕಣೋ. ನಾನು ಇನ್ನೂ ಬದುಕಿದ್ದೀನಿ. ನೀನ್ ಈ ಮದ್ವೆ ನಿಶ್ಚಯ ಮಾಡಕ್ ಮುಂಚೆ ನನ್ನೊಂದ್ ಮಾತು ಕೇಳ್ಬೇಕೋ ಬೇಡ್ವೋ? ಅಮ್ಮ, ಈ ಮದುವೆ ವಿಚಾರನ ಇಲ್ಲಿಗೆ ಕೈ ಬಿಡು. ವಿಶ್ವ ಹತ್ರ ಏನು ಹೇಳ್ಬಿಡ. ವಿಶ್ವ ಇನ್ನೊಂದು ಮದುವೆ ಆಗಿದೆ ಅಂತ ಗೊತ್ತಾದ್ರೆ ವಿಶಾಖ ಮನೆಗೆ ವಾಪಸ್ ಬರೋದೇ ಇಲ್ಲ. ಬರೋದು ಬೇಡ. ಈಗ ನನಗಿರೋದು ಒಬ್ಬಳೇ ಮಗಳು ರಾಧಿಕಾ. ನಾನು ಅವಳ ಮದುವೆ ಮಾಡೇ ಮಾಡ್ತೀನಿ. ಅಯ್ಯೋ, ಅನ್ಯಾಯವಾಗಿ ಮಗ ಬಾಳ ಹಾಳು ಮಾಡ್ತಿದೀಯಲ್ಲೋ. ನಿನ್ ಬುದ್ಧಿಗೆ ಗ್ರಹಣ ಹಿಡಿದಿದೆ. ನೀವು ಏನು ಬೇಕಾದರೂ ತಿಳ್ಕೊಳ್ಳಿಮ್ಮ, ನನಗೇನು ಬೇಜಾರಿಲ್ಲ. ಆದರೆ ನಾನು ನನ್ನ ನಿರ್ಧಾರನ ಬದಲಾಯಿಸಲ್ಲ ಅಷ್ಟೇ. ಏನಾದ್ರೂ ಮಾಡ್ಕೋ, ನನಗೆ ಈ ಮದುವೆ ಎಳ್ಳಷ್ಟು ಇಷ್ಟ ಇಲ್ಲ. ನೀನ್ ಈ ಮದುವೆ ಮಾಡಿದ್ದೆ ಆದ್ರೆ ನಾನ್ ಮನೆ ಬಿಟ್ಟು ಯಾವ್ದಾದ್ರೂ ಆಶ್ರಮಕ್ಕೆ ಸೇರ್ಕೋತೀನಿ. ನಿನ್ನಂತ ಪಾಪಿಷ್ಠನ ಜೊತೆ ಇರೋದಕ್ಕೆ ನನ್ಗಿಷ್ಟ ಇಲ್ಲ. ನಾನು ಯಾವ ಪಾಪದ ಕಾರ್ಯನೂ ಮಾಡ್ತಾ ಇಲ್ಲ. ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ. ನಾನು ಈಗಲೇ ಅಳಿಯಂದ್ರ ಹತ್ರ ಹೋಗಿ ಈ ವಿಚಾರ ಮಾತಾಡ್ತಾ ಇದ್ದೀನಿ ಅಷ್ಟೇ. ಯಾಕೆ ಇವ್ರು ನನ್ನ ಮಾತು ಕೇಳ್ತಾ ಇಲ್ಲ? ರಾಧೆ 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 ಗೋವಿಂದ, ವೃಂದಾವನ ಚಂದ ವೃಂದಾವನ ಚಂದ, ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ, ನಂದಕುಮಾರ ನವನಿತ ಚೋರ ರಾಧೆ ಗೋವಿಂದ ರಾಧೆ ಗೋವಿಂದ, ವೃಂದಾವನ ಚಂದ ಒಂದು ನಿಮಿಷ ಬರ್ತೀರಾ ಮಾತಾಡೋದಿತ್ತು? ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ. ಹೇಳಿ ಮಾವ. ನಮ್ಮ ಎರಡೂ ಸಂಸಾರಗಳ ಸಂಬಂಧ ಆಗಿದ್ದು ಒಂದು ಮದುವೆಯಿಂದ. ಆದರೆ ನನ್ನ ಮಗಳ ಕಾರಣದಿಂದ ಆ ಸಂಬಂಧ ಮುರಿಯಿತು. ಅದಕ್ಕೆ ಅದನ್ನ ಸರಿಪಡಿಸೋದಕ್ಕೆ ಒಂದು ಪರಿಹಾರ ಯೋಚನೆ ಮಾಡಿದ್ದೀನಿ. ಹಾಗಾಗಿ ತಮ್ಮಲ್ಲಿ ಒಂದು ವಿನಂತಿ. ಹೇಳಿ ಮಾವ, ನೇರವಾಗಿ ಹೇಳಿ. ನನ್ನ ಹತ್ರ ಮಾತಾಡೋಕೆ ಹಿಂಜರಿಕೆ ಬೇಡ. ಇಲ್ಲ, ಈ ವಿಚಾರ ನಿಮ್ಮ ಹತ್ರ ಮಾತಾಡೋದಕ್ಕೂ ಮುಂಚೆ ನಾನು ಇದನ್ನ ನಿಮ್ಮ ಅಜ್ಜಿ ಅಮ್ಮ ಇವ್ರ ಹತ್ರ ಎಲ್ಲ ಮಾತಾಡಿದ್ದೀನಿ. ಅವ್ರ ಒಪ್ಪಿಗೆ ಪಡೆದ ಮೇಲೆ ಈ ಪ್ರಸ್ತಾಪನ ನಾನು ತಮ್ಮ ಮುಂದೆ ಇಡ್ತಾ ಇದ್ದೀನಿ. ನಾನೇನೂ ತಪ್ಪು ತಿಳ್ಕೊಳ್ಳಲ್ಲ. ನಿಮ್ಮ ಮನಸ್ಸಲ್ಲಿರೋದನ್ನ ನೇರವಾಗಿ ಹೇಳಿ. ನೀವು ನನ್ನ ಮಗಳು ರಾಧಿಕನ್ನ ಮದುವೆ ಆಗ್ತೀರಾ? ಅದು ಅಳಿಯಂದ್ರೆ ಹಿಂದೆ ಆಗಿರೋದನ್ನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ.
ಅದು ನಾನು ಒಪ್ತೀನಿ. ಆದರೆ ರಾಧಿಕಾ, ನೀವು ಮದುವೆ ಆಗೋದಕ್ಕೆ ತಕ್ಕ ವಧು. ನಿಮ್ಮ ಸಂಸಾರ ಬೆಳಗೋದಕ್ಕೆ ಒಳ್ಳೆ ಯೋಗ್ಯತೆ ಇರೋ ಹುಡುಗಿ. ಆದ್ರಿಂದ ನೀವು ಅವಳನ್ನು ಮದುವೆ ಆಗ್ಬೇಕು ಅಂತ ನನ್ನ ಪ್ರಾರ್ಥನೆ. ಆ ಥರ ಏನಿಲ್ಲ. ತಾವು ನಿಧಾನಕ್ಕೆ ಯೋಚನೆ ಮಾಡಿ ನನಗೆ ಉತ್ತರ ತಿಳಿಸಿ. ಪರವಾಗಿಲ್ಲ. ಶಾಸ್ತ್ರಿಗಳೇ, ಅಮ್ಮ, ನೀವು ಹೋಗಿ, ನಾನು ಆಮೇಲೆ ವಿಶ್ವ ಹತ್ರ ಮಾತಾಡಿದ್ರಾ? ಮಾತಾಡ್ದೆ ಅಮ್ಮ. ಆದರೆ ಅವರೇನು ಹೇಳಲಿಲ್ಲ. ಬಹುಶಃ ಅವ್ರಿಗೆ ಯೋಚನೆ ಮಾಡೋದಕ್ಕೆ ಸ್ವಲ್ಪ ಸಮಯ ಬೇಕು ಅನ್ಸುತ್ತೆ. ಆಗ್ಲಿ. ಬನ್ನಿ ಸುಜಾತಾ, ನಾನ್ ಬರಲ್ಲ, ನೀನ್ ಹೋಗು. ರಮ್ಯಾ ಅಕ್ಕ, ತುಂಬಾ ಮಜಾ ಇರುತ್ತೆ, ನೀವು ಬನ್ನಿ, ಹೋಗೋಣ, ಬನ್ನಿ. ವಿಶು ಒಪ್ಕೋತಾನೆ ಅಂತ ನನಗನ್ಸುತ್ತೆ. ಮಾ, ನೀವು ಹಿರಿಯರು, ಅನುಭವಸ್ಥರು. ನೀವು ಹೇಳಿದ ಮಾತನ್ನ ನಾನು ತಿರಸ್ಕಾರ ಮಾಡೋಕ್ಕಾಗಲ್ಲ. ನಾನು ರಾಧಿಕನ್ನ ಮದುವೆ ಆಗ್ತೀನಿ. ತುಂಬಾ ತುಂಬಾ ಸಂತೋಷ ಆಯ್ತು ಅಳಿ. ಅಂದ್ರೆ ಆ ದೇವರು ನಿಮ್ಮನ್ನ ಚೆನ್ನಾಗಿ ಕಾಪಾಡ್ಲಿ. ರಾಧಿಕಾ ಏನಂದ್ರೆ? ಅಯ್ಯೋ, ಅವಳಿಗೆ ಇನ್ನು ನಾನು ಹೇಳೇ ಇಲ್ಲ. ಈಗ ತಾವು ಒಪ್ಪಿಗೆ ಕೊಟ್ಟಿದ್ದೀರಲ್ಲ, ಈಗ ಕೂಡಲೇ ಅವಳನ್ನು ಕೇಳ್ಬಿಡ್ತೀನಿ. ಅಯ್ಯೋ, ಬೇಡಿ ಬೇಡಿ, ನಾನೇ ರಾಧಿಕನ ಹತ್ರ ಮಾತಾಡ್ತೀನಿ. ಹಾಕ್ಬೋದು. ನಮಗೆ ಹೇಗೆ ಸಂತೋಷನೋ ಹಾಗಾಗಿ. ಬೇಗ ಹೋಗಿ ಮಾತಾಡು, ರಾಧಿಕನ್ ಒಪ್ಸು. ಸಂಜೆ ಒಳಗಡೆ ನೀವಿಬ್ರು ತೀರ್ಮಾನ ಗೊತ್ತಾದ್ರೆ ಸಂಜೆ ಪೂಜೆನ ನೀವಿಬ್ರು ಸೇರ್ ಮಾಡ್ಬೋದು. ಸರಿಮಾ, ನೀವು ಹೇಳ್ದಾಗೆ ಆಗ್ಲಿ. ಏ ಹುಡುಗಿ, ಬಾಯಿಲ್.
ಗೆಜ್ಜೆ ಕಟ್ಕೊಂಡು ಕುಣಿದಿ ಸಾಕು. ನಡಿ ಮನೆಗೆ. ಅಜ್ಜಿ, ಪೂಜೆ ಭಜನೆ ಎಲ್ಲ ಇದೆ, ನೋಡ್ಕೊಂಡು ಹೋಗ್ತೀನಿ ಅಜ್ಜಿ. ಭಜನೆ ಎಲ್ಲ ಇದ್ದಿದ್ದೆ, ಮನೆಗೆ ನಡಿ. ಹೋಗು ಅಂತ ಅನ್ನಲ್ಲ. ನಮಸ್ಕಾರ ಧರ್ಮಾಧಿಕಾರಿಗಳೇ. ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು. ಕಲ್ಯಾಣ ಮಂಟಪ ಕೂಡ ತುಂಬ ಸೊಗಸಾಗಿದೆ. ಥ್ಯಾಂಕ್ ಯು. ಊಟ ಮಾಡ್ಕೊಂಡೋಗಿ ಮರಿಬೇಡಿ. ಆಯ್ತು, ಒಂದು ಸರಿ. ನಿಮಿಷ ಪ್ಲೀಸ್. ರಾಧಿಕಾ, ರಾಧಿಕಾ, ಒಂದು ನಿಮಿಷ. ರಾಧಿಕಾ, ನಾನು ನಿನ್ನ ಹತ್ರ ಏನೋ ಮಾತಾಡಬೇಕು. ಹೇಳೋಕ್ಕೂ ಕೇಳೋಕ್ಕೂ ನನ್ನ ಹತ್ರ ಯಾವ ವಿಷಯನೂ ಇಲ್ಲ. ಹಾಗಲ್ಲ ರಾಧಿಕಾ, ತುಂಬಾ ಇಂಪಾರ್ಟೆಂಟ್ ವಿಷಯ ಇದೆ. ನಾವಿಬ್ರು ಏನು ಮಾತಾಡದೆ ದೂರ ದೂರ ಇದ್ರೇನೆ ಒಳ್ಳೇದು. ಎಲ್ಲಿಗೆ ಹೋಗ್ತಿದ್ಯಾ ಮಗು? ಅಪ್ಪ, ಮನೆಗೆ. ಮನೆಗ? ಯಾಕಮ್ಮ? ಅಮ್ಮ ಮನೆಗೆ ಹೋಗೋಲ್ಲ? ಇಲ್ಲಪ್ಪ, ಕಾರ್ಯಕ್ರಮ ಎಲ್ಲ ಮುಗೀತಲ್ಲ, ಅದಕ್ಕೆ ಮನೆಗೆ ಹೋಗೋಣ ಅಂತ. ಕಾರ್ಯಕ್ರಮ ಮುಗೀತಾ? ಇನ್ನು ಎಷ್ಟು ಕೆಲಸ ಬಾಕಿ ಇದೆ ಕಂದ? ಇನ್ನು ಮಹಾಮಂಗಳಾರತಿ ಆಗ್ಬೇಕು, ಪ್ರಸಾದ ವಿನಿಯೋಗ ಆಗ್ಬೇಕು. ಅದನ್ನೆಲ್ಲ ಬಿಟ್ಟು ಮನೆಗೆ ಹೊರಟ್ರೆ ಹೇಗೆ? ನಡಿ ನಡಿ ಮಗಳೇ, ನಡಿ ಮಗಳೇ, ನಾನು ಇದ್ದೀನಲ್ಲ, ಬಾ ಬಾ. ವಿಶ್ವ ಹತ್ರ ಮಾತಾಡಿದ್ರ? ಏನ್ ಹೇಳ್ದ? ಮಾತಾಡ್ತಿದ್ದೆ. ಅಳಿಯಂದ್ರು ರಾಧಿಕನ ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದಾರೆ. ಅವರೇ ರಾಧಿಕಾ ಹತ್ರನೂ ಮಾತಾಡ್ತಾರೆ. ಯಾಕೆ ದೇವ್ಕಿ, ಈ ವಿಷಯ ಕೇಳಿ ನಿಂಗೆ ಆಶ್ಚರ್ಯ ಆಗ್ತಿಲ್ವಾ? ಏನ್ ದೇವ್ಕಿ, ಈ ವಿಚಾರ ನಿನಗೆ ಮೊದಲೇ ಗೊತ್ತಿತ್ತಾ? ಹಾಗಲ್ಲ ರೀ, ಏನೋ ದೇವ್ರ ದಯದಿಂದ ರಾಧಿಕಾ ವಿಶ್ವ ಮದುವೆ ಆಗೇ ಆಗತ್ತೆ ಅಂತ ನನಗೆ ಮುಂಚೆಯಿಂದಾನೇ ಅನ್ನಿಸ್ತಾ ಇತ್ತು. ಖಂಡಿತ ದೇವ್ಕಿ, ಎಲ್ಲ ದೇವ್ರಿಚ್ಛೆ. ಮಂಗಳಾರತಿ ಸಮಯ ಆಯ್ತು, ಬಾ ಬಾ ಬಾ.